ಬೇಕು ಅಂತ ಬಂದಿರುವಂತಹ ನಮ್ಮ ರುಕ್ಮಾಂಗದಾರವರು ತೊದಲು ನುಡಿ ಅಂತ ಹೇಳಿ ತಮ್ಮ ಒಂದು ಮುಗ್ಧತೆಯನ್ನು ನಮ್ಮೆಲ್ಲ ಮಧ್ಯದಲ್ಲಿ ತೋರಿಸಿದ್ದಾರೆ. ಅವರು ಮನಸ್ಸಿನಿಂದ ಪರಿಶುದ್ಧರು, ಮುಗ್ಧತೆಯಿಂದ ಉಳ್ಳವರು. ಹಾಗಾಗಿ ಅವರು ಎಲ್ಲ ವರ್ಗದವರಿಗೆ ನನ್ನ ಕಡೆಯಿಂದ, ನಮ್ಮ ಕಡೆಯಿಂದ ಏನು ಸಹಾಯ ಆಗಬಹುದು ನಾವು ಮಾಡೋಣ ಅಂತ ನಿಂತಿದ್ದಾರೆ. ಎಲ್ಲರ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಯುತ ಶಶಿಧರ್ ಭಟ್ರವರು, ಹಿರಿಯ ಪತ್ರಕರ್ತರು, ಇದೀಗ ಎಲ್ಲರನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಸಲ್ಲಿಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪತ್ರಿಕೋದ್ಯಮಕ್ಕೆ ಬಂದ ಕಾಲಘಟ್ಟದಲ್ಲಿ ದೇವರಾಜ ಅರಸು ಅವರ ಕೊನೆಯ ಕಾಲ ಅದು. ಅವರು ನನ್ನನ್ನು ಏಕವಚನದಿಂದ ಕರೀತಾ ಇದ್ದರು. ನನ್ನ ಮೇಲೆ ಪ್ರಭಾವ ಬೀರಿದವರಲ್ಲಿ ಅರಸು ಬಹಳ ಪ್ರಮುಖರು. ಅದಾದ ಮೇಲೆ ಕರ್ನಾಟಕದ ಬಹುತೇಕ ಎಲ್ಲ ರಾಜಕಾರಣಿಗಳನ್ನು ಹತ್ತಿರದಿಂದ ಬಲ್ಲೆ ನಾನು. ಹಾಗೆಯೇ ರಾಜಕೀಯ ವೈಪರೀತ್ಯಗಳನ್ನು ನೋಡಿದ್ದೇನೆ. ಹಲವು ಪಕ್ಷಗಳು ಬಂದು ಬಾಗಿಲು ಮುಚ್ಚಿ ಹೋಗಿದ್ದನ್ನು ನೋಡಿದ್ದೇನೆ. ಅಹಂಕಾರದಿಂದ ಬಂದವರು ಧೂಳೀಪಟವಾದದ್ದನ್ನು ನೋಡಿದ್ದೇನೆ. ಇಂತಹ ಸನ್ನಿವೇಶದಲ್ಲಿ ಇನ್ನೊಂದು ರಾಜಕೀಯ ಪಕ್ಷ ಯಾಕೆ ಬೇಕು? ಈ ಪ್ರಶ್ನೆ ಹೇಳುವುದು ತುಂಬ ಸಹಜವಾದದ್ದು. ಒಂದೊಮ್ಮೆ ಇನ್ನೊಂದು ರಾಜಕೀಯ ಪಕ್ಷ ಬರುವುದಿದ್ದರೆ ಅದು ಹೇಗೆ ಈಗಿರುವ ರಾಜಕೀಯ ಪಕ್ಷಗಳಿಗಿಂತ ಭಿನ್ನವಾಗಿರುತ್ತೆ? ಇದು ಪ್ರಶ್ನೆ. ನಾನು ಕೇಳಿಕೊಳ್ಳುತ್ತಿರುವ ಈ ಪ್ರಶ್ನೆಗಳು ಹೊಸ ರಾಜಕೀಯ ಪಕ್ಷ ಕಟ್ಟಲು ಹೊರಟಿರುವ ಉದ್ಘಾಟನೆಯಾಗಿರುವ ಈ ಸೇನೆಯ ಮುಖ್ಯಸ್ಥ ರುಕ್ಮಾಂಗದವರು ಕೇಳಿಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಕೆಲವು ಸ್ಥೂಲವಾದ ವಿವರಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು, ಹಿಂದುಳಿದ ವರ್ಗಗಳ ಪರವಾಗಿರ್ತೇನೆ ಅನ್ನುವ ಮಾತನ್ನು ಅವರು ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಬಡವರು ಶೋಷಿತರ ಪರವಾಗಿ ನಾನು ಇರ್ತೇನೆ ಅನ್ನುವ ಅವರ ಮಾತನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಒಂದು ರಾಜಕೀಯ ಪಕ್ಷ ಯಶಸ್ಸಿದೆಯಲ್ಲ, ಆ ಯಶಸ್ಸು ಕೇವಲ ಹೇಳಿಕೆಗಳಿಂದ ಸಾಧ್ಯ ಇಲ್ಲ. ಒಂದು ರಾಜಕೀಯ ಪಕ್ಷ ಜೀವಂತವಾಗಿ ಇರಬೇಕು ಅಂದರೆ ಅದು ಜನ ಬೆಂಬಲ ಬೇಕು. ಜನ ಆ ನಾಯಕತ್ವವನ್ನು ಗುರುತಿಸಬೇಕು, ಆ ನಾಯಕರನ್ನ ಪ್ರೀತಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ನಾಯಕರು ಮತ್ತು ಈ ರಾಜಕೀಯ ಪಕ್ಷ ನಮ್ಮವರು, ನಾವು ಅವರಿಗೆ ಸೇರಿದವರು ಅಂತ ಅನ್ನಿಸ್ಬೇಕು. ಯಾಕೆಂದರೆ ಇವತ್ತು ಯಾಕೆ ಚಾಲೆಂಜ್ ಇದೆ ಅಂದರೆ, ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಬಗ್ಗೆನೂ ಕೂಡ ಸಾಮಾನ್ಯ ಜನರಿಗೆ ಭ್ರಮ ನಿರಸನ ಆಗಿದೆ ಅಂತ. ಆದರೆ ಅದು ಚುನಾವಣಾ ಫಲಿತಾಂಶದಲ್ಲೂ ಅದರ ಪ್ರತಿಫಲನ ಆಗಲ್ಲ. ಯಾಕೆಂದರೆ ಇವತ್ತಿನ ಚುನಾವಣೆ ಹೇಗೆ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತು. ರುಕ್ಮಾಂಗದ ಅವರ ಈ ರಾಜಕೀಯ ಪಕ್ಷದಲ್ಲಿ ಯಾರೋ ಒಬ್ಬ ಬಡವನನ್ನು ನೀವು ಚುನಾವಣೆಗೆ ನಿಲ್ಲಿಸಿದರೆ ನೀವು ಗೆಲ್ಲಲಾರಿರಿ, ಅಥವಾ ಇವನು ಸಾಮಾಜಿಕ ಹೋರಾಟಗಾರ ಅಂತ ಅವರು ನಿಲ್ಲಿಸಿದರೆ ನೀವು ಯಶಸ್ಸಾಗಲಾರಿರಿ. ಸೊ ರಾಜಕಾರಣದ ಜೊತೆ ಕೋಮುವಾದ ಮತ್ತು ಧಾರ್ಮಿಕತೆ ಸೇರಿದ ಕಾಲಘಟ್ಟ ಇದು. ಜನರನ್ನು ಜಾತಿಯ ಹೆಸರಿನಲ್ಲಿ ಒಡೆಯುತ್ತಿರುವ ಕಾಲಘಟ್ಟ ಇದು. ಒಬ್ಬ ರಾಜಕಾರಣಿ ಎಲ್ಲ ಮೌಲ್ಯಗಳನ್ನು ಸಿಟಿ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾನೆ. ಯಾವುದೇ ಮೌಲ್ಯವಿಲ್ಲದಂಥ ರಾಜಕಾರಣ ಅಂದರೆ ಯುದ್ಧಕ್ಕೆ ಒಂದು ನೀತಿ ಅಂತ ಇರಬೇಕಂತೆ. ಮಹಾಭಾರತ ಕಾಲದಿಂದಲೂ ಅಷ್ಟೆ. ಯುದ್ಧಕ್ಕೆ ಹೋದಾಗ ಯಾವ ಶಸ್ತ್ರವನ್ನು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು ಅಂತ. ಗದಾ ಯುದ್ಧದಲ್ಲಿ ಗದೆಯನ್ನು ಸೊಂಟದ ಕೆಳಗೆ ಬಳಸಬಾರ್ದು ಅಂತಿತ್ತು. ಆದರೆ ಕೃಷ್ಣನ ಸೂಚನೆಯ ಮೇರೆಗೆ ಭೀಮ ಬಳಸಿದ. ಅಲ್ಲಿ ಮೊದಲ ಯುದ್ಧ ನೀತಿಯ ಉಲ್ಲಂಘನೆ ಆಯಿತು. ಅದೇ ರೀತಿ ಚುನಾವಣಾ ರಾಜಕಾರಣದಲ್ಲಿ ಅಥವಾ ಚುನಾವಣಾ ಯುದ್ಧದಲ್ಲಿ ಇರುವ ನೀತಿ ಇವತ್ತು ಉಳಿದಿಲ್ಲ. ಚುನಾವಣೆ ಬಂದ ತಕ್ಷಣ ಜನರಿಗೆ ಸಂಬಂಧವಿಲ್ಲದ ಇಶ್ಯೂಗಳನ್ನು ಬಳಸಲಾಗತ್ತೆ. ಸ್ಕೂಲಿಗೆ ಹೋಗೋದು ಯೂನಿಫಾರ್ಮ್ ಹಾಕ್ಕೋಬೇಕೋ ಬಿಡಬೇಕೋ ಯಾವುದ್ರ ಇಂಪಾರ್ಟೆಂಟು? ಶಾಲೆ ಕಲಿಯೋದು ಇಂಪಾರ್ಟೆಂಟು, ವಿದ್ಯಾಭ್ಯಾಸ ಮಾಡೋದು ಇಂಪಾರ್ಟೆಂಟು,
ಬದುಕಿನ ಮೌಲ್ಯಗಳನ್ನು ಕಲಿಸೋದು ಇಂಪಾರ್ಟೆಂಟು. ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅಂತ ಹೇಳುವುದು ಇಂಪಾರ್ಟೆಂಟು. ಆದರೆ ಇಂಥ ಮಹತ್ವದ ವಿಚಾರಗಳು ಇಂದು ಮರೆಯಾಗಿ ಯಾವುದೋ ವಿಚಾರಗಳು ಮುನ್ನೆಲೆಗೆ ಬಂದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ನಿಮ್ಮ ಸೇನೆಯ ಸ್ಟ್ಯಾಂಡ್ ಏನು? ನೀವು ಹೇಗೆ ಫೈಟ್ ಮಾಡ್ತೀರಿ? ನೀವು ಬಡವರ ಪರವಾಗಿರುವವರು, ನೀವು ಶೋಷಿತರ ಪರವಾಗಿರುವವರು ಕೋಮುವಾದ ರಾಜಕಾರಣವನ್ನಾಗಲಿ ಜಾತೀಯತೆಯ ರಾಜಕಾರಣವನ್ನಾಗಿ ಮಾಡಲ್ಲ ಅಂತ ನನ್ನ ನಂಬಿಕೆ ಇದೆ. ಆದರೆ ಚುನಾವಣೆ ಗೆಲ್ಲಬೇಕಲ್ಲ. ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಯಿಂದ ಗೆಲ್ಲದಿದ್ದರೆ ಮುಂದೇನು? ಅಸ್ತಿತ್ವ ಕಳೆದೋಗುತ್ತೆ. ಅಥವಾ ಕೇವಲ ನೀವು ಸಮಾಜ ಸೇವೆಯಲ್ಲಿ ಮಾತ್ರ ಇರ್ತೀನಿ ಅಂದರೆ ಎಷ್ಟು ಕಾಲ ಇರೋಕ್ಕಾಗುತ್ತೆ? ಅದನ್ನು ಮಾಡುವುದಕ್ಕೆ ಫಂಡ್ ಎಲ್ಲಿ ಬರುತ್ತೆ? ಹಣ ಎಲ್ಲಿ ಬರುತ್ತೆ? ಹಣ ಕೊಡುವವರು ಯಾರು? ನೀವು ಪವರ್ಫುಲ್ ಆಗಿದ್ದರೆ ಇಂಡಸ್ಟ್ರಿಯಲಿಸ್ಟ್ಸ್ ಎಲ್ಲ ಬಂದು ದುಡ್ಡು ಕೊಡ್ತಾರೆ. ನಾಳೆ ನೀವು ಗೆದ್ದು ಬರ್ತೀನಿ ಅಂದರೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಯಾಕೆಂದರೆ ಗೆದ್ದು ಬಂದಮೇಲೆ ನಿಮ್ಮನ್ನು ಬಳಸ್ಕೋಬೋದು ಅಂತ. ನೀವು ಫೈಟೇ ಕೊಡಲ್ಲ ಅಂದರೆ ಯಾವ ನನ್ನ ಮಗನು ನಿಮಗೆ ದುಡ್ಡು ಕೊಡಲ್ಲ. ಈ ಬಗ್ಗೆ ವಿಚಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಆದರೆ ಹೊಸ ರಾಜಕೀಯ ಪಕ್ಷವನ್ನು ನಾನು ಸ್ವಾಗತ ಮಾಡ್ತೀನಿ. ನಾವು ಲೋಕಶಕ್ತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ನಾಡಗೌಡರು ಕರ್ನಾಟಕದಾದ್ಯಂತ ನಾನು ಒಬ್ಬ ಪತ್ರಕರ್ತನಾಗಿ ಅವರ ಜೊತೆಗೆಲ್ಲ ಹೋಗಿದ್ದೆ. ಏನೋ ಬದಲಾವಣೆಯಾಗುತ್ತೆ. ನನ್ನಂಥ ಕೆಲವು ಪತ್ರಕರ್ತರು ನಾವು ಬದಲಾವಣೆಯ ಕನಸನ್ನು ಕಾಣುವವರು, ನಾವು ಸಮಾನತೆಯ ಕನಸನ್ನು ಕಾಣುವವರು, ಜಾತೀಯತೆ ಕೋಮುವಾದ ಹೋಗಬೇಕು ಅಂತ ಕನಸನ್ನು ಕಾಣುವವರು, ನೆಲ ಕಚ್ಚಿದ ಶೋಷಿತರು ಮೇಲೆ ಬರಬೇಕು ಅಂತ ಕನಸು ಕಾಣುವರು. ನಮಗೆ ಇನ್ಯಾವುದೂ ಮುಖ್ಯವಲ್ಲ. ಅದನ್ನೇ ನಾನು ಕೆಲಸ ಮಾಡಿದ ಬಹುತೇಕ ವಾಹಿನಿಗಳಲ್ಲೂ ತೋರಿಸಿದೆ. ನಾನು ಸುವರ್ಣ ನ್ಯೂಸ್ ನಾನೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ಬಿಡಿ, ಅದರ ಸ್ಥಿತಿ ಬೇರೆ. ಸುದ್ದಿ ಟಿ ವಿ ಅಂತ ನಾನು ಮಾಡಿದ ಸಂದರ್ಭದಲ್ಲಿ ಯಾವುದನ್ನು ವಿರೋಧಿಸಬೇಕು ಅನ್ನೋ ಸ್ಪಷ್ಟತೆ ಇತ್ತು. ಆ ಸ್ಪಷ್ಟತೆಯನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ದೀವಿ. ಆದ್ದರಿಂದ ಇದು ಹೆಚ್ಚು ಮಾತನಾಡುವ ಸಮಯ ಅಲ್ಲ. ಡಾಕ್ಟರ್ಗಳು ಮಾತನಾಡಬೇಕು. ಆ ಸ್ಪಷ್ಟತೆ ನಿಮ್ಮಲ್ಲಿ ಇರಲಿ. ನಿಮ್ಮ ಈಗ ಹೇಳಿರುವ ಹಿಂದುಳಿದ ವರ್ಗದವರು ಶೋಷಿತರ ಒಳಿತಿಗಾಗಿ ಏನು ಕೆಲಸ ಮಾಡ್ತೀನಿ ಅಂತಿದ್ದೀರಲ್ಲ, ಆ ಕೆಲಸ ಮಾಡಿದರೆ ಸದಾ ನಾನು ನಿಮ್ಮೊಂದಿಗಿದ್ದೇನೆ. ಯಾಕೆಂದರೆ ನಮ್ಮ ಮೇಲೆ ಇರುವ ಜವಾಬ್ದಾರಿ ಅಂದರೆ ನಿಜವಾದ ಭಾರತವನ್ನು ಉಳಿಸುವುದೇ ಆಗಿದೆ. ನನಗೆ ಬಹಳ ಸಂತೋಷ ಆದದ್ದು ಕೃಷ್ಣರಾಜ ಒಡೆಯವರ ಫೋಟೋವನ್ನು ಇಟ್ಟಿದ್ದೀರಿ. ಕರ್ನಾಟಕದ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿದ ಮಹಾನ್ ವ್ಯಕ್ತಿಯವರು. ಅದ್ಭುತವಾದ ಅಭಿವೃದ್ಧಿ ಇಲ್ಲದಿದ್ದರೆ, ಕೃಷ್ಣರಾಜ ಒಡೆಯರ್ ಇಲ್ಲದಿದ್ದರೆ ಇವತ್ತಿನ ಹಳೆ ಮೈಸೂರು ಪ್ರದೇಶ ಹೀಗಿರ್ತಾನೆ ಇರಲಿಲ್ಲ. ಮಂಡ್ಯದಲ್ಲಿ ಹೀಗೆ ನೀರು ಹರಿತಿರಲಿಲ್ಲ. ಹಾಗೆಯೇ ಹಲವಾರು ಸಂಸ್ಥೆಗಳಿಗೆ ಅಡಿಗಲ್ಲು ಹಾಕಿದ ಮಹಾನ್ ವ್ಯಕ್ತಿ ಕೃಷ್ಣರಾಜ ಒಡೆಯರ್. ಅವರ ಫೋಟೋ ಪಕ್ಕದಲ್ಲಿ ನಿಂತುಕೊಂಡು ಮಾತನಾಡುವ ಸಂದರ್ಭದಲ್ಲಿ ನನ್ನ ಹೃದಯ ತುಂಬಿ ಬರುತ್ತೆ. ಕೃಷ್ಣರಾಜ ಸಾಗರವನ್ನು ಕಟ್ಟಬೇಕಾದರೆ ಮನೆಯ ಬಂಗಾರವನ್ನು ಮುಂಬೈಗೆ ಒಯ್ದು ಅಡವಿಟ್ಟು KRS ಅನ್ನು ಕಟ್ಟಿದಂತಹ ಧೀಮಂತ. ಸೊ ಅವರ ಫೋಟೋವನ್ನು ಇಟ್ಟಿದ್ದೀರಿ. ಅವರ ಕನಸು ನಿಮ್ಮ ಕನಸಾಗಲಿ, ಅವರ ನಂಬಿಕೆ ನಿಮ್ಮ ನಂಬಿಕೆ ಆಗಲಿ. ಎಲ್ಲರ ಸಾಮರಸ್ಯವನ್ನು, ಎಲ್ಲರನ್ನ ಒಂದೇ ರೀತಿ ನೋಡ್ತಾ ಇದ್ದಂಥ ಕೃಷ್ಣರಾಜ ಒಡೆಯರಿದಾರಲ್ಲ, ಅವರು ನಿಮಗೆ ದಾರಿದೀಪವನ್ನು ತೋರಿಸ್ಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.